ವಿಚಾರಗಳಿದ್ದಾವೆ. ಮೆಡಿಕಲ್ ವಿಚಾರ ಅಂತಂದ್ರೆ ಹೇಳ್ತಾರೆ, ನನಗೆ ಅರ್ಥನೇ ಆಗ್ತಿಲ್ಲಪ್ಪ, ಅದಕ್ಕೆ ಲಾಜಿಕ್ ಇದೆಯೋ ಇಲ್ವೋ ಏನು ಗೊತ್ತಾಗ್ತಿಲ್ಲ. ಏನು ಆರೋಪ ಮಾಡಬೇಕು ಅಂತಂದ್ರೆ ನಾನು ಈಗಲೂ ಹೇಳ್ತಾನೆ, ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ನೀವು ಆಯ್ಕೆ ಮಾಡಿ ಕಳಿಸಿದ್ರೆ, ನಾವು ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಮತ್ತೆ 4 ವರ್ಷ ನಾವು ಸೇವೆ ಮಾಡಿದಾದ್ಮೇಲೆ ನಾವು ಯಾವುದ್ರ ಮೇಲೆ ನಿಮ್ಮ ಮುಂದೆ ಬರಬೇಕು? ಕಾರ್ಮಿಕರ ಮುಂದೆ ನಾವು ಹೋಗಬೇಕು. ಏನು ಆಧಾರದ ಮೇಲೆ ನಾವು ಮತ್ತೆ ಓಟ್ ಕೇಳಕ್ಕೆ ಬರಬೇಕು? ನಾವು ಏನು ಮಾಡಿದ್ದೀವಿ ಅಂತ ಹೇಳಬೇಕಪ್ಪ. ಹೇಳಿ ನಾವು ಮತ್ತೆ ಇನ್ನೊಂದ್ಸಲ ನಮ್ಮನ್ನೇ ಆಯ್ಕೆ ಮಾಡಿ ಅಂತ ಹೇಳಬೇಕು, ಹೌದಲ್ವಾ? ನನಗೆ ಗೊತ್ತಿಲ್ಲಪ್ಪ. 2017ರಲ್ಲೂ ಕೂಡ ನಮ್ಮನ್ನೇ ಆರೋಪ ಮಾಡಿ ಗೆದ್ರು. 2022ರಲ್ಲೂ ಕೂಡ ಅದೇನದು ಇರೋ ಬರೋ ಡಾಕ್ಯುಮೆಂಟ್ಸ್ನೆಲ್ಲ ಕಟ್ ಪೇಸ್ಟ್ ಮಾಡಿ ಮ್ಯಾನೇಜ್ಮೆಂಟ್ ಸರ್ಕ್ಯುಲರ್ಗೆ ನಾವು ಇದು ಏನು HIA ಬುಲೆಟಿನ್ ಬಿಡ್ತೀವಲ್ಲ ಅದನ್ನ ಕಟ್ ಮಾಡಿ ಪೇಸ್ಟ್ ಮಾಡಿ ಒಂದು 30 ಪೇಜ್ 16 ಪೇಜಿಂದ ಒಂದು ಇದನ್ನ ಬಿಟ್ಬಿಟ್ರು. ನಾನು ಏನೇನಕ್ಕೋ ಸೈನ್ ಹಾಕಿದ್ದೀನಿ ಅಂತ. ನಿಜವಾಗ್ಲೂ ಇಷ್ಟು ಹೀನಾಯವಾಗಿ ಇಳಿತಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ಗೆದ್ರು. ಸರಿ ಆಯ್ತಪ್ಪ, ನಿಮ್ಗೆ ಅವಕಾಶ ಸಿಕ್ತು, ಅವಕಾಶಕ್ಕೋಸ್ಕರ ನೀವು ಇವೆಲ್ಲ ಮಾಡಿದ್ರೆ ನಾವು ಒಪ್ಕೊಂಡ್ವಿ. ಇವಾಗ ಇನ್ನೊಂದು ಸಲ ನೀವು ರಿಫ್ರೆಶ್ ಮಾಡಕ್ಕೆ ಇದು ಸಮಯ ಬಂದಿದೆ. ನಿಮಗೆ ಮತ್ತೆ ಇನ್ನೊಂದ್ಸಲ ಮ್ಯಾಂಡೇಟ್ ಕೊಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಸಾಧನೆಗಳು ಹೇಳ್ಕೊಂಡು ಬರ್ಬೇಕಲ್ವಾ? ಅದೇನೋ 30 ಪಾಯಿಂಟ್ ಇನ್ನೂ ಇದೆಯಂತೆ ನಾನು ಸೈನ್ ಹಾಕಿರೋದು. ಮತ್ತೆ ಇವ್ರು ಯಾಕಪ್ಪ ಬೇಕು? ಇವ್ರು ಯಾಕಿರಬೇಕು? ನಾವೇ ಹೌದು, ಈ ಸಂದರ್ಭದಲ್ಲಿ ಮಾಡಿರೋ ತಪ್ಪನ್ನ ನಾವು ಎತ್ತಿ ಹೇಳಿ ಇಂಥ ವಿಚಾರಕ್ಕೋಸ್ಕರ ಇವ್ರನ್ನ ಗೆಲ್ಲಿಸ್ಬೇಡಿ, ನಮ್ಮನ್ನ ಆಯ್ಕೆ ಮಾಡಿ, ನಮ್ಮನ್ನ ಆಯ್ಕೆ ಮಾಡಿದ್ರೆ ಅದನ್ನ ನಾವು ಇವನ್ನೆಲ್ಲ ಮಾಡ್ತೀವಿ ಅಂತ ಭರವಸೆ ಕೊಡೋದು ನಿಜಾನೇ. ಆದ್ರೆ ನಂತರ ಬಂದವರು ಮತ್ತೆ ಅದೇ ಆರೋಪ ಮಾಡ್ಕೊಂಡಿದ್ರೆ ಇದು ಸರಿ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು 22ರಲ್ಲಿ ಏನಾದರೂ ಗೆದ್ದು ಬಿಟ್ಟಿದ್ರೆ ಕೋಆರ್ಡಿನೇಷನ್ ಕಮಿಟಿ ಮೆಂಬರ್ಸ್ ಯಾರಿದಾರಲ್ಲ ಅವರೆಲ್ಲ ಕಾಯ್ಕೊಂಡಿದ್ರಂತೆ. ಅದರಲ್ಲೂ ಹೈದರಾಬಾದ್ ಅವ್ರು ಕಾಯ್ಕೊಂಡಿದ್ರಂತೆ. ಗೆದ್ದು ಬಿಟ್ಟಿದ್ರೆ ನನ್ನನ್ನು ಹಿಡ್ಕೊಂಡು ಏನು ಡಿಪೆಂಡೆಂಟ್ ಪೇರೆಂಟ್ಸ್ಗೆ 20-80 ಇತ್ತು, ಜ್ಞಾಪಕ ಇದೆಯಾ? 2021ರಲ್ಲಿ ಜಾರಿ ಆಗಿದ್ದು. ನೆಗೋಸಿಯೇಷನ್ಗೆ ಅವತ್ತಿಂದ ಜನರಲ್ ಸೆಕ್ರೆಟರಿ ನೆಗೋಸಿಯೇಷನ್ ಕರೆದ್ರು ಕೂಡ ನೆಗೋಸಿಯೇಷನ್ಗೆ ಹೋಗದೆ ಜಾರಿ ಆದಂಥದ್ದು 20-80. ಅಂದ್ರೆ 20 ಮ್ಯಾನೇಜ್ಮೆಂಟ್ ಕೊಡೋದು, 80 ನಮ್ಮ ಕೈಯಿಂದ ಕೊಡೋದು, ರೆಫರಲ್ ಆದಂತ ನಮ್ಮ ಹಿರಿಯರಿಗೆ. ಇದನ್ನ 5 ಲಕ್ಷಕ್ಕೆ ನಾನು ಸೆಟ್ಲ್ ಮಾಡಿಬಿಡ್ತಿದ್ದಂತೆ. ಸಾಕ್ಷಿಯಾಗಿ ಇನ್ನೂ ಕೂಡ ಮುಕುಂದ ನಮ್ಮ ಎದುರುಗಡೆನೇ ಇದ್ದಾರೆ. ಅವ್ರ ಜೊತೆನಲ್ಲೇನೆ ಕೆಲಸ ಮಾಡಿದಂಥವ್ರು ಹಿರಿಯರು ರಮೇಶ್ ಕುಮಾರು ಇದ್ದಾರೆ. ಏನೇನೆಲ್ಲಾನು ಕೂಡ ಮೆಡಿಕಲ್ ಅಲ್ಲಿ ಸೇವೆ ಮಾಡಿದೀವಿ ಅಂತ ದಯವಿಟ್ಟು ಅವ್ರನ್ನ ಕೇಳಿ. 110 ಕೋಟಿ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿಸಿರೋದಲ್ಲಿ ಆ ಸಂದರ್ಭದಲ್ಲಿ. ಯಾವಾಗ 2013 to 2017 ಅಲ್ಲಿ 110 ಕೋಟಿ ಇನ್ವೆಸ್ಟ್ಮೆಂಟ್, ಅಪ್ಗ್ರೇಡೇಷನ್ ಆಫ್ ಹಾಸ್ಪಿಟಲ್, ವಾರ್ಡ್ಸ್, ಕಾಟ್, ಟಾಯ್ಲೆಟ್ಸ್, ಮತ್ತೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಲ್ಲಿ ಡಯಾಗ್ನೋಸ್ಟಿಕ್ಸ್ಗೆ ಎಲ್ಲವನ್ನು ಕೇಳಿ ಎಲ್ಲಾನು ಬೇಕಾ ಅಲ್ಲಿ ಇದು ಅಪ್ಗ್ರೇಡ್ ಮಾಡಿಸಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ನೋಡಿದ್ರೆ ನೀವು ನೋಡಿಬೇಕಾದ್ರೆ ಏನು ಅಂತ ಬದಲಾವಣೆಗಳಾಗಿಲ್ಲ. ಬದಲಾವಣೆ ಏನು ಅಂತಂದ್ರೆ, ಏನಾದ್ರೂ ಅಲ್ಲ ತೊಂದರೆ ಆಯ್ತು ಅಂತಂದ್ರೆ ಅದು ರೇಣುಕಾನೇ ಮಾಡಿದ್ದು. ರೇಣುಕಾ ಸೈನ್ ಹಾಕ್ಬಿಟ್ಟವನೆ. ಇದುವರೆಗೂ ಕೇಳ್ತಾನೆ ಇದೀವಿ. ಇವರು ಯಾರೋ ಮಾದೇಶ್ ಅವರು ಪೇಪರ್ ಇಟ್ಕೊಂಡು ಎಲ್ಲಾ ಕಡೆ ಸುತ್ತಿದ್ದೆ, ಒಂದು ಪೇಪರ್ ಕೊಡ್ರೆ, ಆ ಥರದ್ದು ಏನೋ ಸೈನ್ ಹಾಕಿದ್ರೆ ಒಂದು ಪೇಪರ್ ಕೊಡ್ರೆ ಅಂತ. ಇದುವರೆಗೂ ಕೂಡ ಒಂದೇ ಒಂದು ಡಾಕ್ಯುಮೆಂಟ್ ಕೂಡ ಕೊಟ್ಟಿಲ್ಲ. ನಾವು 2 ಬುಲೆಟಿನ್ ಬಿಟ್ವಿ, ಆ ಥರದ್ದು ಏನಾದರೂ ಇದ್ರೆ ದಾಖಲೆ ಕೊಡಿ ಅಂತ ಚಾಲೆಂಜ್ ಮಾಡಿದ್ವಿ. ಇದುವರೆಗೂ ಕೊಟ್ಟಿಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾವು ಕಾರ್ಮಿಕರಿಗೆ ವಿರೋಧಾಭಾಸವಾಗಿ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ದ ವರ್ಕರ್ಸ್ ಒಂದೇ ಒಂದು ವೇತನನೂ ಕೂಡ ಅಲ್ಲ, ಒಂದೇ ಒಂದು ಕಾರ್ಮಿಕರ ವಿರುದ್ಧ ನಾವು ಸೈನ್ ಹಾಕಿಲ್ಲ. ಏನಾದರೂ ಸಾಧ್ಯವಾದರೆ ಇಂಪ್ರೂವ್ ಮಾಡಿದ್ದೀವಿ ಹೊರತು ಇಲ್ಲಾಂದ್ರೆ ಏನಿದೆಯೋ ಹಾಗೆ ಬಿಟ್ಬಿಟ್ಟಿದ್ದೀವಿ. ನಾವು ಯಾವುದನ್ನು ಕೂಡ ಕಾರ್ಮಿಕರ ವಿರುದ್ಧವಾಗಿ ಬದಲಾವಣೆ ಮಾಡಿಲ್ಲ. ಇನ್ನು ಮುಂದೆನೂ ಕೂಡ ಅದನ್ನೇ ಹೇಳೋದು. ನಾವು ವಿಲ್ ಕಮ್ ವಿತ್ ಮೆಡಿಕಲ್ಗೆನೆ ಮ್ಯಾನಿಫೆಸ್ಟೋ ಸಮೇತ ಬರ್ತೀವಿ. ಏನೆಲ್ಲಾನು ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ ನಮ್ಮ ಕಾರ್ಮಿಕರು, ಅದ್ರ ಸಮೇತ ನಾವು ಬರ್ತೀವಿ. ನಿಮ್ಮ ಕಡೆಯಿಂದನೂ ಕೂಡ ಏನಾದರೂ ಈ ಮ್ಯಾನಿಫೆಸ್ಟೋ ಸಂಬಂಧವಾಗಿ ಅಥವಾ ಚಾರ್ಟರ್ ಆಫ್ ಡಿಮ್ಯಾಂಡ್ ಸಂಬಂಧವಾಗಿ ನಿಮ್ಮ ಕಡೆಯಿಂದ ಏನಾದರೂ ಸಲಹೆ ಕೊಡೋವಂಥದ್ದಿದ್ರೆ, ವ್ಯಾಲಿಡ್ ಇದ್ರೆ ದಯವಿಟ್ಟು ನಾವು ಅದನ್ನು ತಗೊಂಡು ಜಾರಿ ಮಾಡೋ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ.